ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತೀಸ್ ಕಿಚನ್ ಆ್ಯಂಡ್ ಫ್ಯಾಷನ್. ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ವ ಆಪಲ್ ಕೇಕ್, ಆ ರೆಸಿಪಿನೇ ಇವತ್ತು ನೋಡೋಣ. ತುಂಬ ಈಸಿಯಾಗಿರುತ್ತೆ ಈ ರೆಸಿಪಿ. ಬಿಗಿನರ್ಸ್ ಎಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಕಮ್ಮಿ ಐಟಮ್ಸೇ ಸಾಕು ಇದಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನಿಲ್ಲಿ 2 ಮೀಡಿಯಮ್ ಸೈಜ್ ಬನ್ನನ್ನು ತೊಗೊಂಡಿದ್ದೀನಿ. 2 ಬನ್ ಸಾಕು ಇದಕ್ಕೆ. ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈ 2 ಬನ್ನಿಂದ ನಾವು 6ರಿಂದ 8 ಆಪಲ್ ಕೇಕನ್ನು ಮಾಡ್ಕೋಬೋದು ಮೀಡಿಯಮ್ ಸೈಜಲ್ಲಿ. ಈಗ ಇದನ್ನೆಲ್ಲ ಪೌಡರ್ ಮಾಡ್ಕೊಂಡು ಬರೋಣ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್, ಹಾಲಿನ ಪುಡಿ ಇರುತ್ತಲ್ವ ಅದು, 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರು. ಇದನ್ನು ಹಾಕಿ ನೀಟಾಗಿ ಒಂದ್ಸಲ ಜಸ್ಟ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ ಸ್ವಲ್ಪ ಮಂದಕ್ಕಿರಲಿ ಬಾಣಲಿ ಅಂತ ತೊಗೊಳ್ಳಿ. ಅದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ, ಅರ್ಧ ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪಾಕ ಏನು ಬರೋಷ್ಟು ಬೇಕಿಲ್ಲ. ಒಂದು 10 ಮಿನಿಟ್ಸ್ ಈ ಥರ ಬೆಂದರೆ ಈ ರೀತಿ ಬಬಲ್ಸ್ ಎಲ್ಲ ಬಂದರೆ ಸಾಕು. ಈಗ ಇದಕ್ಕೆ ನಾವು 2 ಟೇಬಲ್ ಸ್ಪೂನ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಬರುತ್ತಲ್ವ ಅದು. ನಿಮ್ಮ ಹತ್ರ ಇದಿಲ್ಲ ಅಂದರೆ ನೀವು ಒಣಕೊಬ್ಬರಿ ಇರುತ್ತಲ್ವ ಅದನ್ನು ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ಪುಡಿ ಮಾಡಿನೂ ಹಾಕ್ಕೊಬೋದು. ಈಗ ಇದಕ್ಕೆ ಬನ್ ಪೌಡರ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಕೈ ಬಿಡ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ತೆಳುವು ಅನಿಸುತ್ತೆ ನಿಮಗೆ, ಬಟ್ ಇದು ಆರಿದ್ರೆ ತಣ್ಣಗಾದ್ಮೇಲೆ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಈ ರೀತಿ ಚೆನ್ನಾಗಿ ಬೆಂದು ಬರಬೇಕು. ಬೆಂದು ಬಂದ ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನಾವು. ಒಂದು 5ರಿಂದ 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ನೋಡಿ ಚೆನ್ನಾಗಿ ತಣ್ಣಗಾಗಿದೆ. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು, ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಬಾಲ್ ಶೇಪ್ನ ಕೊಡೋಣ. ಇದನ್ನೆಲ್ಲ ತೊಗೊಂಡು ಚೆನ್ನಾಗಿ ನೀಟಾಗಿ ರೋಲ್ ಮಾಡ್ಕೊಳ್ಳಿ. ನೋಡಿ ಗಟ್ಟಿಯಾಗಿದೆ, ಆವಾಗಲೇ ತೆಳುವಾಗಿದೆ ಅನ್ನಿಸ್ತು. ಈಗ ನೋಡಿ ಕರೆಕ್ಟಾಗಿ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಅದೇ ಡೆಸಿಕೇಟೆಡ್ ಕೋಕೋನಟ್ ಇರುತ್ತಲ್ಲ ಅದನ್ನಲ್ಲಿ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಆಪಲ್ ಕೇಕ್ ರೆಸಿಪಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.